ನಮಸ್ತೆ, ಇದು ಕವಿಸ್ ಫುಡ್ ಲ್ಯಾಬ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮ್ಮಿಂದ ಸಿಕ್ಕಿರೋ ಈ ಪ್ರೋತ್ಸಾಹಕ್ಕೆ ತುಂಬಾನೇ ಧನ್ಯವಾದಗಳು. ಮದುವೆ ಮನೆಗಳಲ್ಲಿ ಮತ್ತು ಕೆಲವು ಹೋಟೆಲ್ಗಳಲ್ಲಿ ಇದೇ ರೀತಿ ಟೊಮೆಟೊ ರೈಸ್ ಬಾತ್ ನ ಮಾಡ್ತಾರೆ. ತುಂಬಾನೇ ಈಸಿಯಾಗಿ ಮತ್ತು ಬೇಗನೆ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ ಮಾಡೋದಕ್ಕೆ ಮೊದಲು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಟೊಮೆಟೊ ರೈಸ್ ಬಾತ್ಗೆ ಬಣ್ಣ ಬರೋದಕ್ಕೆ 7 ರಿಂದ 8 ಬ್ಯಾಡಿಗೆ, ಖಾರಕ್ಕೆ 6 ಗುಂಟೂರು ಮೆಣಸಿನಕಾಯಿನ ಹಾಕಿ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1/4 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಕಾಳುಮೆಣಸು, 3 ಲವಂಗ, 1 ಪೀಸ್ ಚಕ್ಕೆ, 1 ಕಟ್ ಮಾಡಿರೋ ದಪ್ಪ ಈರುಳ್ಳಿ, 25 ಬೆಳ್ಳುಳ್ಳಿ ಪೀಸಸ್ಗಳು, 1 ಇಂಚು ಶುಂಠಿಯನ್ನ ಹಾಕೊಂಡು ಇದನ್ನ ಲೋ ಫ್ಲೇಮ್ ಅಲ್ಲಿ ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡು ನಂತರ ಕಟ್ ಮಾಡಿರೋ 6 ಟೊಮೆಟೊನ ಹಾಕೊಂಡು ಜೊತೆಗೆ ಇಲ್ಲಿ ತೋರಿಸ್ತಿರೋಷ್ಟು ಕಾಯಿ ತುರಿನ ಹಾಕಿ ಟೊಮೆಟೊ ಸಾಫ್ಟ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಬಿಸಿ ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಕುಕ್ಕರ್ಗೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳಿ. ಪ್ಲೇಟ್ ಅಲ್ಲಿ ತೋರಿಸಿರೋ ಇಷ್ಟು ಸ್ಪೈಸಸ್ ಗಳನ್ನ ಹಾಕೊಂಡು 1 ಕಟ್ ಮಾಡಿರೋ ಈರುಳ್ಳಿ, 3 ಹಸಿಮೆಣಸಿನಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅರ್ಧ ಬೌಲು ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಬಟಾಣಿನ ಹಾಕಿ ಬಾಡಿಸ್ಕೊಂಡು ನಂತರ ರುಬ್ಬಿಕೊಂಡಿದ್ದ ಮಸಾಲೆನ ಹಾಕಿ ಈ ಸ್ಟೇಜ್ ಅಲ್ಲಿ ಕಟ್ ಮಾಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ರೈಸ್ ಬಾತ್ಗೆ ಒಳ್ಳೆ ಸುವಾಸನೆ ಸಿಗುತ್ತೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಮಸಾಲೆಯಿಂದ ಎಣ್ಣೆ ಸಪರೇಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ. ಇದಕ್ಕೆ ಅಕ್ಕಿಯ 2ರಷ್ಟು ಬಿಸಿ ನೀರನ್ನ ಹಾಕೊಳ್ತಾ ಇದೀನಿ. ಬಿಸಿನೀರನ್ನ ಹಾಕೊಳ್ಳೋದ್ರಿಂದ ಅಡಿಗೆ ಬೇಗನೆ ಆಗುತ್ತೆ. ನೀರು 1 ಕುದಿ ಬರ್ತಿದ ಹಾಗೆ ತೊಳ್ಕೊಂಡಿರೋ ಅಕ್ಕಿಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಸೋನಾ ಮಸೂರಿ ಅಕ್ಕಿಯನ್ನ ಹಾಕ್ತಾ ಇದ್ದೀನಿ. ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ 1 ಅಥವಾ 2 ವಿಸಿಲ್ ನ ಕೂಗಿಸ್ಕೊಂಡು ವಿಸಿಲ್ ಹೋದ ನಂತರ ಇದನ್ನ ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಟೊಮೆಟೊ ರೈಸ್ ಬಾತ್ ತಯಾರಾಗುತ್ತೆ. ಇದನ್ನ ಹಾಗೆ ತಿನ್ನೋದಕ್ಕಿಂತ ಮೊಸರು ಬಜ್ಜಿ ಅಥವಾ ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೆಳಗಿನ ನಾಷ್ಟಕ್ಕೆ ಮಾಡಿಸಿದ ರೆಸಿಪಿ ಅಂದ್ರೆ ಸುಳ್ಳಾಗಲ್ಲ. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಅಲ್ಲಿ ಹೇಳಿ. ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ತುಂಬಾ ಜನ ಕಮೆಂಟ್ ಮತ್ತು DM ಮಾಡಿ ರಾಗಿ ಮುದ್ದೆ ರೆಸಿಪಿನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ಮುದ್ದೆ ರೆಸಿಪಿನ ಶೇರ್ ಮಾಡ್ತೀನಿ.